ಏನಕ್ಕ ಸಮಾಚಾರ? ಇಲ್ಲ ಇವತ್ತು ಬೆಳಗ್ಗೆ ಪೂಜೆ ಮಾಡಿಕೊಂಡು ನಾಳೆ ಶೂಟಿಗೆ ರೆಡಿ ಆಗಿದ್ದೀವಿ. ಸಾಯಿಬಾಬಾ ಟೆಂಪಲ್ಗೆ ಬಂದು ಗುಡ್ ವೈಬ್ಸ್ ಗುಡ್ ಫೀಲ್. ಅರ್ಲಿ ಮಾರ್ನಿಂಗ್ ಶೂಟ್ ಗೆಟ್ ಸೆಟ್. ಬೆಳಗ್ಗೆನೆ ಹೊರಡ್ತೀವಿ. ನಡೂರಾಗ ಕಡದರೆ ಕಡಲಿ ತರೆತನ ಬಿಡುವುದಿಲ್ಲ, ಬಿಟ್ಟರೆ ಜಾತಿ ಮಗ ಅಲ್ಲ. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಹಣ ಬಂದ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಇನ್ನು ಉಳ್ಕೊಂಡಿದೆ ಇರು. ಇಲ್ಲಿಂದಾನೆ ಆಹುತಿ ಕೊಡೋದೊಂದು ಸುಮ್ಮನೆ ಹಿಂಗೆ ಹಾಕ್ತಾರೆ ಇಬ್ರು ಸೇರ್ಕೊಂಡು. ಅದೊಂದು ಶಾರ್ಟ್, ಒಂದೇ ಶಾರ್ಟ್. ಅದು ವೈಟ್ ಚಾರ್ಜಾ? ಮೈನ್ ಫ್ರೇಮ್ ಇದೆ ನಮ್ದು. ಹೌದೌದು, ಅವ್ರ ಕಡೆಯಿಂದ. ಅದು ಯಾಕಂತ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಇಂಟರ್ಕಟ್ ಬರೋದೆ ಅವಳು ಡೆಡ್ ಬಾಡಿಗೆ ಇದು ಮಾಡ್ತಾರೆ. ಒಂದೇ ಒಂದು ಶಾರ್ಟ್. ಅದೇನದು? ಅದೆಲ್ಲ ಹೊರಗಡೆಯಿಂದ ಹಿಂಗ್ ಬರೋದು. ಆ ಎಂಟ್ರಿ ತೆಗೆದ್ರೆ ಮುಗಿತು. ಮದುವೆ ಮುಗೀತು. 6 ಗಂಟೆ. ಈಗ ಪ್ರಿನ್ಸಿಪಾಲಾಗಿ ವೆಯ್ಟ್ ಮಾಡ್ತಿದ್ವಿ, ಅವ್ರು ಬಂದಿಲ್ಲ, ಸುಮಾರು ಹೊತ್ತಾಯಿತು. ಆಮೇಲೆ ಯಾರೋ ಒಬ್ಬರು ಅಲ್ಲಿ ಹೇಳಿದ್ರು ಸೆಕ್ರೆಟ್ರಿ ಹತ್ರ ಮಾತಾಡಬೇಕು, ಅವ್ರ ಪರ್ಮಿಷನ್ಗೆ ಹೆಲ್ಪ್ ಆಗ್ತಾರೆ ಅಂತಂದು. ಸೊ 2 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಈಗ ಟೈಮು 11:54. ಸೊ 2 ಗಂಟೆವರೆಗೂ ಇಲ್ಲೇ ಎಲ್ಲರೂ ವೆಯ್ಟ್ ಮಾಡಿ ಅವ್ರ ಹತ್ರ ಹೋಗಿ ಇದೆಯಾ ಇಲ್ವಾ ಕೇಳ್ಕೊಂಡು ವಾಪಸ್ ಹೋಗ್ತೀವಿ. ಇವರು ಡೆಲಿಗೇಟ್ಸು ಇಲ್ಲಿ ಚಂದನಕ್ಕ ಮುಂದೆ ಹಿಂಗೆ ಬರ್ತಾ ಇದ್ದಾರೆ. ಅವರು ಈಗ 4 ಜನ ಕರ್ಕೊಂಡು ಬರ್ತಿದ್ದಾರೆ. ಇವರಿಬ್ರಲ್ಲಿ ನಿಮ್ಮ ಮಿಲಿಟರಿದೊಳಗೆ ಬಂದಿರ್ತೀವಿ. ಇಲ್ಲಿ ಅವರಿಬ್ರು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. 1:18. ಇನ್ನೂ 1 ಅವರ್ ಟೈಮ್ ಇದೆ. ಏನಿಲ್ಲ, ಒಂದೇ ಒಂದು ಕಾರಣ, ಇಷ್ಟೆಲ್ಲ ಆಗಿ ಆ ಫ್ಯೂನರಲ್ ಸೆರೆಮನಿ ಶಾರ್ಟ್ ನೋಡ್ಬೇಕಾದ್ರೆ ಎಂಜಾಯ್ ಮಾಡ್ತೀವಲ್ಲ, ಆ ಖುಷಿಗೋಸ್ಕರ ಇಷ್ಟೆಲ್ಲ ಒದ್ದಾಡೋದು ಅಷ್ಟೇ. ಮತ್ತು ದುಡ್ಡು ಉಳ್ಸೋಕ್ಕೋಸ್ಕರ ಇದ್ರೆ ಇಲ್ಲೆಲ್ಲ ಜನ ನಿಂತಿದ್ದಾರೆ, ಇಲ್ಲಿನ ಪಲ್ಲಕ್ಕಿ ಎಂತೆ ಬರ್ತಿದೆ, ಇವ್ರು ಬೆನ್ನಿಂದ ಕ್ರೇನಿಂಗ್ ಮೇಲೆ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ನಾಳೆ ಶೂಟಿಗೆ ಏನೂ ತೊಂದರೆ ಆಗ್ತಿರಂಗೆ ಇವತ್ತೇ ಎಲ್ಲಾನು ಹೋಗಿ ಸೆಟ್ ಮಾಡಿ ಬರೋದು ನಮ್ಮ ಆರೋಹ ಫಿಲಮ್ಸ್ನ ಟೀಮ್ನ ಒಂದು ಜವಾಬ್ದಾರಿ. ಮುಂಚೆಯಿಂದನೂ ನಾವು ನಡೆಸ್ಕೊಳ್ಳುವಂಥ ಪದ್ಧತಿ ಅಲ್ಲ. ಸೊ ಆ ಪದ್ಧತಿನ ನಡೆಸೋಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಹಾಯ್, ಇವಾಗ ಲೊಕೇಶನ್ನಿಗೆ ಬಂದಿದ್ದೀವಿ. 5ಗೆ ರೀಚ್ ಆಗಿ ಇವಾಗ ಕೆಲಸ ಶುರುವಾಗಿದೆ. ವಾಯ್ಸ್ ಎಲ್ಲ ಕೆಲಸ ಶುರು ಮಾಡಿದ್ದಾರೆ. ಎಸ್, ಫಸ್ಟ್ ಟೈಮ್ ಇದೆಲ್ಲ ಟೀ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ. 120 ಬಂದು ಟೀ ಕುಡ್ಕೊಂಡು ಬರೀ ಡೌಗಳಿಂದ ಎಲ್ಲ ಶೂಟಿಂಗ್ ಎಲ್ಲ ಚೆನ್ನಾಗಾಗಲಿ, ಅಂದ್ಕೊಂಡಂಗೆಲ್ಲ ಶೂಟ್ ಆಗಲಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಏನಿಲ್ಲದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಏನು ಅನಿಸ್ತಿದೆ? ಒಂಚೂರು ಈಚೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಒಂಚೂರು ಪ್ರೊಫೈಲ್ ಬಂದು ದರ್ಶನ್ದು ಕ್ಲೋಸ್ ಅಪ್ ಬೇಕು. ಯಾವ ಪೋರ್ಷನ್? ಬರೀ ಅವರು ಹೀಲಪ್ ಆದ್ಮೇಲೆ ನಗ ಒಂದು ಪೋರ್ಷನ್. ಸ್ಮೈಲ್ ಎಕ್ಸ್ಚೇಂಜ್ ಮಾಡ್ತೀರಾ ಇದ್ರು. ಸೂಪರ್. ಆ ಥರ ಯಾಕೋ ಹೈಟೇ ಬರ್ತಾರಲ್ಲ ಅದೊಂದು ನಗ ಅಂತ ಪೋರ್ಷನ್. ಅಂದರೆ ಒಂಚೂರು ಅದು ಹೆಂಗಿರ್ಬೇಕು ಅಂದರೆ ಚೂರು ಹೆಗ್ಲು ಕಾಣಬೇಕು. ಬೆಸ್ಟ್.
ರೋಲ್ ಕ್ಯಾಮ್ರಾ, ರೋಲಿಂಗ್ ಸರ್, ಆಕ್ಷನ್. ನಿಮಗೆ ಡಾಲ್ಸ್ ಅಂದರೆ ಇಷ್ಟನಾ? ಐಸ್ ಕ್ರೀಮ್ಸ್? ನಾನು ಒಂದು ಸೀನ್ ಆಗುತ್ತೆ. ಈಗ ನೆಕ್ಸ್ಟ್ ಸೀನಿಗೆ ಇಲ್ಲೊಂದು ಟೇಬಲ್ ಲ್ಯಾಂಪು ಅದು ಇದೆಲ್ಲ ಬೇಕಾಗುತ್ತೆ, ಅಲ್ಲಿಂತಾನೆ ಇಲ್ಲಿಂತಾನೆ. ಅದನ್ನು ಅವಾಗ ಹುಷಾರಾಗಿ ತಂದಿಡೋದು, ತೆಗಿಯೋದು, ವಾಪಸ್ ಅದೇ ಜಾಗದಲ್ಲಿ ಇಡೋದು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹುಡುಗಿ ಹೇಗಿದ್ದಾರೆ ನಿಮ್ ಹುಡುಗಿ? ಹುಡುಗಿ ಅಲ್ಲ, ದಂತದ ಗೊಂಬೆ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಶಾರ್ಟ್ ರೆಡಿ ಆಗಿದೆ, ಇವಾಗ ಡೈರೆಕ್ಟರ್ಸ್ ಬೈತಾರೆ. ಬಾಯ್ ಬಾಯ್. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಮ್ಮ ನೇವಿಯವರು ದೈವಾಧೀನರಾದಾಗ ಸೊ ಅವ್ರ ದೇಹನ ಕರ್ಕೊಂಡು ಅವ್ರ ಮನೆಗೆ ತಲುಪಿಸ್ತಾರೆ. ಅದ್ರದ್ದೊಂದು ಕಾಫಿನ್ ಬಾಕ್ಸ್ ಅಂತಾರೆ ಇದನ್ನ. ನೆಕ್ಸ್ಟ್ ಇದ್ರದ್ದು ಶೂಟ್ ಇರೋದ್ರಿಂದ ಪ್ರಿಪೇರ್ ಮಾಡ್ತಾ ಇದೀನಿ.